ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವ್ಲಾಗ್ ಹಾಕಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇದು ಭಾನುವಾರ ಸಾನ್ವಿ ಬರ್ತಡೇ ವ್ಲಾಗು. ಬರ್ತಡೇ ದಿನ ಆಲೂಗೆಡ್ಡೆ ಪಲ್ಯ ಮಾಡಿ ಪೂರಿ ಮಾಡೋಣ ಅಂತ ಅನ್ಕೊಂಡೆ. ಆದ್ರೆ ಪೂರಿ ಮಾಡಕ್ ಆಗ್ಲಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೆ. ಹಾಗಾಗಿ ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಅದಕ್ಕೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದೀನಿ. ಹಾಗೆ ಇದು ಹಸಿಮೆಣಸಿನಕಾಯಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋದು, ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂತಾ ಇದೀನಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ನಾನು ಯಾವಾಗ್ಲೂ ಹಸಿಮೆಣಸಿನಕಾಯಿನ ಎಣ್ಣೆಲಿ ಜಾಸ್ತಿ ಫ್ರೈ ಮಾಡ್ಬಿಡ್ತೀನಿ. ಅದು ತಿನ್ನಕ್ ಚೆನ್ನಾಗಿರುತ್ತೆ, ಸುಮ್ಮನೆ ಎತ್ತಿಡಂಗಿರಲ್ಲ ಅಂತ ಹೇಳ್ಬಿಟ್ಟು ಮಕ್ಳು ಬೇಕಾದ್ರೆ ಎತ್ತಿಟ್ಕೊಂತಾರೆ. ಹಾಗೆ ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಫ್ರೈ ಮಾಡಿದೀನಿ. ಅದನ್ನು ಫ್ರೈ ಮಾಡಿ ಸ್ವಲ್ಪ ಸಾಫ್ಟ್ ಆಗೋ ತನಕ ಹುರ್ಕೊಂತಾ ಇದೀನಿ. ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಟೊಮೊಟೊ ಸಣ್ಣದಲ್ಲಿ ಹೆಚ್ಚಿಟ್ಕೊಂಡಿದೀನಿ, ಮೀಡಿಯಂ ಸೈಜಿಂದು, ಅದನ್ನು ಹಾಕೊಂಡಿದೀನಿ. ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾವು ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ಲ, ಅದಕ್ಕೇನು ಟೊಮೊಟೊ ಹಾಕಲ್ಲ. ಬರೀ ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಫ್ರೈ ಮಾಡಿ ಬೇಯಿಸಿರೋ ಆಲೂಗಡ್ಡೆ ಹಾಕ್ತಿವಿ. ಇದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಮಸಾಲ ಹಾಕಿದೀನಿ ಚಪಾತಿಗೆ ಅಂತ ಹೇಳ್ಬಿಟ್ಟು. ಫ್ರೈ ಮಾಡ್ಕೊಂಡು ಆದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ಮೇಲೆ ಮಾಡ್ಕೊಂತಾ ಇದೀನಿ. ಆಲೂಗೆಡ್ಡೆ ಎಲ್ಲ ಬೇಯಿಸಿ ಎತ್ತಿಟ್ಕೊಂಡಿದೀನಿ ಫಸ್ಟೇನೆ. ಇವಾಗ ಸಾಫ್ಟ್ ಆಗೋ ತನಕ ಬೆಂದಿದೆ ಟೊಮೊಟೊ. ಒಂದ್ ಕಡೆ ಚಪಾತಿಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂತಾ ಇದ್ದೆ. ಹಾಗೆ ಪುಡಿ ಉಪ್ಪು ಖಾಲಿ ಆಗಿತ್ತು ಅಂತ ಅದನ್ನು ಸ್ಟೋರ್ ಮಾಡ್ತಾ ಇದೀನಿ ಇವಾಗ. ಇದು ಒಂದು ಪಿಂಗಾಣಿ ಅಂತಿದೀನಿ, ಹಾಕಿಲ್ಲ. ಸಣ್ಣ ಉಪ್ಪು ಹಾಕಕ್ಕೆ ಕಲ್ಲುಪ್ಪು ಮಾತ್ರ ಅಜಿನ್ ಬಾಕ್ಸ್ ಅಲ್ಲಿ ಹಾಕಿಟ್ಟಿದೀನಿ. ಅವಾಗ ಉಪ್ಪು ಸ್ಟೋರ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಫ್ರೈ ಮಾಡ್ಕೊಂತಾ ಇದೀನಿ. ಉಪ್ಪು ಬೇಕಿತ್ತಲ್ಲ, ಹಾಕ್ಬೇಕಲ್ಲ, ಸ್ವಲ್ಪ ಉಪ್ಪು ಹಾಕೊಂಡು ರುಚಿಗೆ ಎಷ್ಟು ಬೇಕು ನೋಡಿ ಉಪ್ಪು ಹಾಕೊಂಡಿದೀನಿ. ಮತ್ತೆ ಫ್ರೈ ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೋಬೇಕು ಅದನ್ನ, ಉಪ್ಪೆಲ್ಲ ಮಿಕ್ಸ್ ಆಗೋ ತನಕ. ಇವಾಗ ಬೇಯಿಸಿ ಸಿಪ್ಪೆಲ್ಲ ಸುಲ್ದಿಟ್ಟಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಂಡು ಹಂಗೆ ಮಾಡ್ಕೊಂತ ಹಾಕೊಂತ ಇದೀನಿ. ಕ್ಲೀನ್ ಆಗಿ ಎಲ್ಲ ಹಾಕಿದ್ಮೇಲೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಎಲ್ಲ ಆಲೂಗಡ್ಡೆನು ಕ್ಲೀನ್ ಆಗಿ ಮಿಕ್ಸ್ ಆಗಂಗೆ ಮಿಕ್ಸ್ ಮಾಡ್ಕೊಂತ ಇದೀನಿ. ಅದಕ್ಕೆ ಒಂದ್ ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂತ ಇದೀನಿ ನಾನು ಈ ಸಲ. ಯಾವಾಗೂ ನೀರೆಲ್ಲ ಹಾಕಿರ್ಲಿಲ್ಲ ಆಲೂಗಡ್ಡೆ ಪಲ್ಯಕ್ಕೆ ನಾನು. ಬಾಂಬೆ ಸಾಗು ಅಂತ ಮಾಡಿದ್ರೆ ಅದ್ ನೋಡ್ಬಿಟ್ಟು ನಾನು ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡಿದೆ, ಗ್ರೇವಿ ತರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದೇನ್ ತೀರಾ ನೀರ್ ಹಾಕಿರ್ಲಿಲ್ಲ, ಒಂದ್ ಸ್ವಲ್ಪ ಮೀಡಿಯಂ ಅದಕ್ ಬರ್ಲಿ ಅನ್ನೋ ತರ ಹಾಕಿದ್ದೀನಿ ಅಷ್ಟೇನೆ. ಸ್ವಲ್ಪ ಇದು ಹಾಕ್ಬಿಟ್ಟು ಇವಾಗ ಮತ್ತೆ ಫ್ರೈ ಮಾಡ್ತಾ ಇದೀನಿ. ಅದನ್ನ ಒಂದ್ 5 ನಿಮಿಷ ಮುಚ್ಚಳ ಮುಚ್ಚಿ ಫ್ರೈ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಬೇಯುತ್ತೆ ಮುಚ್ಚಳ ಮುಚ್ಚಿದ್ರೆ, 1-2 ನಿಮಿಷ ಅಂತ ಹೇಳ್ಬಿಟ್ಟು. ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಈಗಲ್ಲಿ ಮುಚ್ಚಿ ಫ್ರೈ ಮಾಡ್ಕೊಂತ ಇದೀನಿ. ಈ ಕಡೆ ಒಂದ್ ಕಡೆ ಚಪಾತಿ ಎಲ್ಲ ಹಿಟ್ಟೆಲ್ಲ ಕಲಸಿ ಎತ್ತಿಟ್ಕೊಂಡಿದ್ದೆ. ಮಾಮೂಲಿ ಗೋಧಿ ಹಿಟ್ಟಿಗೆ ಉಪ್ಪು ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಂಡಿದ್ದೆ ಚಪಾತಿ ಹಿಟ್ಟಿಗೆ. ಅದನ್ನು ಲಟ್ಟಿಸ್ಕೊಂತಾ ಇದೀನಿ. ಒಂದೊಂದೇ ಲಟ್ಟಿಸ್ಕೊಂಡು ಹಂಗೆ ಎಣ್ಣೆ ಬಿಟ್ಟು ಬೇಯಿಸ್ಕೊಂತೀನಿ ನಾನು. ಒಂದೇ ಸಲ ಲಟ್ಟಿಸ್ಕೊಂಡು ಬೇಯಿಸೋ ಅಷ್ಟು ಟೈಮು ಇರಲ್ಲ, ಆಗೋದು ಇಲ್ಲ ಅಷ್ಟು ಬೇಗ ಮಾಡ್ಕೊಳಕ್ಕೆ. ಲೇಟಾಗಿ ನಿಧಾನಕ್ಕೆ ಮಾಡಕ್ ಟೈಮ್ ಇರಲ್ಲ. ಹಾಗಾಗಿ ಒಂದ್ ಚಪಾತಿ ಉತ್ಕೊಂತ ಇರೋದು, ಒಂದ್ ಚಪಾತಿ ಬೇಯಿಸ್ಕೊಂತ ಇರೋದು ಮಾಡ್ತಾ ಇರ್ತೀನಿ ನಾನು. ಇವಾಗ ಇದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊಂತೀನಿ. ಗಾತ್ರದ ಚಂದ್ರ ಬಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು. ಉಸಿರೆ ಇಲ್ಲಿ ಲಾಲಿಯ ಪುಗೆಯ ತೂಗೋ ಜೋಲಿ, ಬದುಕಿನಲ್ಲಿ ಅವಳೇ ಭರವಸೆ.
ಸ್ವೀಟ್ ಏನಾರ ಮಾಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡಿದ್ವಿ. ಜಾಮೂನ್ ಮಾಡಿ ನಾನೆಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಜಾಮೂನ್ ಎಲ್ಲ ಮಾಡಿದ್ದು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಚಿನ್ನಮ್ಮನ. ಇದೇ ಫಸ್ಟ್ ಬರ್ತ್ಡೇ ಅಲ್ಲ, ಹಾಗಾಗಿ ಯಾವಾಗ್ಲೂ ಯಾವ ಬರ್ತಡೇ ಬಂದ್ರು ಅಷ್ಟೇ ಮಕ್ಳನ್ನ ಮಾತ್ರ ಅವ್ರ ಬರ್ತಡೇ ದಿವಸ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಇದು ನಮ್ಮ ಮೂಡಬಸವೇಶ್ವರ ದೇವಸ್ಥಾನ, ಇದೆಲ್ಲ ಗೊತ್ತೇ ಇರುತ್ತೆ ನಿಮ್ಗೆ. ಈಗಾಗ್ಲೇ ಎಷ್ಟೋ ವಿಡಿಯೋಗಳೆಲ್ಲ ಹಾಕಿದ್ದೀನಿ ನಾನು ಈ ದೇವಸ್ಥಾನನ. ಬಂದು ದೇವಸ್ಥಾನ 2 ಊದಿನ ಕಡ್ಡಿ ಬೆಳಗಿ ಪೂಜೆ ಮುಗಿಸ್ಕೊಂಡು ಸಾನು ಆಟ ಆಡ್ತಾ ಇದ್ಲು. ಒಂದ್ ಸ್ವಲ್ಪ ಹೊತ್ತು ನಾನು ನೋಡ್ಕೊಂಡು ಆಟ ಆಡ್ಸ್ಕೊಂಡು ಹಾಗೆ ಕರ್ಕೊಂಡು ಹೋದೆ. ಇವಾಗ ಅವಳು ಎದ್ ನಿಂತ್ಕೊಳಕ್ ಟ್ರೈ ಮಾಡ್ತಾ ಇದ್ದಾಳೆ. ಒಂದ್ ಸ್ವಲ್ಪ ತುಂಬಾ ತುಂಟಿ ಜಾಸ್ತಿ ಆಗ್ಬಿಟ್ಟಿದ್ದಾಳೆ ಇವಾಗ. ಅವಳು ನಡೆಯೋದೇ ಒಂದ್ ಕೆಲ್ಸ ಆಗ್ಬಿಟ್ಟೈತೆ. ಮತ್ತೆ ನೆಂಟ್ರೆಲ್ಲ ಬರ್ತಾರೆ, ನಮ್ಮ ಅಕ್ಕ ಅವರೆಲ್ಲ ಬರ್ತಾರ ನೋಡಕ್ಕೆ ಅಂತ ಹೇಳ್ಬಿಟ್ಟು ಸಾನುನ ಮೀನ್ ಸಾಂಬಾರ್ ಮಾಡಿದ್ದೆ. ನಮ್ಮ ಅಮ್ಮನೂ ಬಂದಿದ್ರು ಅಂತ ಹೇಳಿ ಮೀನ್ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆಲ್ಲ ಖಾರ ರುಬ್ಬ ಹಾಕಿದ್ದೀನಿ. ಇದು ಮೀನ್ ಸಾಂಬಾರ್ ಹೇಗ್ ಮಾಡ್ತೀವಿ ಅಂತ ಕ್ಲೀನ್ ಆಗಿ ತೋರ್ಸಿಲ್ಲ ನಾನು. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂತಿದ್ದೆ. ಸಾನನ್ನು ನೋಡ್ಕೊಂಡು ಅಡಿಗೆ ಮಾಡ್ಕೊಂಡು ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ನನ್ಗೆ. ನೆಕ್ಸ್ಟ್ ಟೈಮ್ ಯಾವಾಗಾರ ಮೀನ್ ಸಾರು ಮಾಡಿದಾಗ ತೋರಿಸ್ತೀನಿ ನಾನು ಯಾವ ತರ ಮಾಡ್ತೀನಿ ಅಂತ. ಅದೆಲ್ಲ ರುಬ್ಬಿ ಖಾರದ ಪುಡಿ, ಧನಿಯಾ ಪುಡಿ, ಹುಣ್ಸೆಹಣ್ಣೆಲ್ಲ ಹಾಕಿ ರುಬ್ಬಿ ಅದನ್ನು ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಕೊಂಡಿದ್ದೀನಿ. ದೊಡ್ಡ ಮೀನ್ ತಗೊಂಡ್ಬಂದಿದ್ರು. ಇಲ್ಲೆಲ್ಲ ಒಳೆ ಮೀನೇ ಜಾಸ್ತಿ ನಾವು ತಿನ್ನೋದು, ಐಸ್ ಮೀನೆಲ್ಲ ಕಮ್ಮಿ ತಿನ್ನಲ್ಲ. ಇದು ಬಾಂಗ್ಡೆ ಬರುತ್ತಲ್ಲ, ಅದೊಂದು ಐಸ್ ಮೀನ್ ತಿನ್ನೋದು ನಾವು. ಅದೊಂದು ಫ್ರೈ ಮಾಡಕ್ ತುಂಬಾ ಇಷ್ಟ ಪಡ್ತೀವಿ. ಇತ್ತೀಚಿಗೆ ಸಾಂಬಾರು ಮಾಡ್ತಾರೆ ಅಂತ ಗೊತ್ತು ನಮ್ಗೆ, ಅದು ಬರೀ ಫ್ರೈ ಮಾಡ್ತಾರೆ ಅನ್ಕೊಂಡಿದ್ವಿ ನಾವು ಅವಾಗಿನ. ಇದು ಮೀನ್ ಸಾಂಬಾರ ಇವಾಗ ಆಗೋಯ್ತು, ಕುದೀತಾ ಇದೆ, ಕುದಿಯಕ್ ಇಟ್ಟಿದ್ದೀನಿ. ಹಾಗೆ ಸುಮ್ನೆ ಸಾನೂನ್ ಮಾತಾಡ್ಸೋಣ ಅಂತ ಮಾತಾಡ್ಸ್ತಾ ಇದ್ದೆ ಇಲ್ಲಿ. ಸಾನು ಸಾನು ಹಾಗೆ ತುಂಬಾ ದಿವಸ ಆಯ್ತು ಬೆಳ್ಳಿ ದೀಪ ಎತ್ತಿಟ್ಟು, ಕರ್ರೋಗಾಗ್ಬಿಟ್ಟಿತ್ತು. ಸಂಜೆ ಹಚ್ಚಕ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತೊಳೆದಿಟ್ಟಿದ್ದೆ. ಇಲ್ಲಿ ಮೀನ್ ಸಾಂಬಾರ್ ಕುದೀತಾ ಇದೆ. ಇವಾಗ ಕುದಿಯಬೇಕಾದ್ರೆ ನಾವು ಮೀನ್ ಹಾಕೋದು. ಕೆಲವರು ಖಾರದ ಜೊತೆಗೆ ಹಂಗೆ ಮೀನ್ ಕಲಸಿ ಇಟ್ಬಿಡ್ತಾರೆ. ನಾವು ಸಾಂಬಾರ್ ಕುದಿಯಬೇಕಾದ್ರೆ ಉಪ್ಪೆಲ್ಲ ಹಾಕಿ ಅದ ಹುಳಿ ಉಪ್ಪು ಖಾರ ಎಲ್ಲ ಆಗಿದೆ ನೋಡ್ಬಿಟ್ಟು ಆಮೇಲೆ ಮೀನ್ ಹಾಕ್ತಿವಿ. ಮೀನ್ ಹಾಕಿ ಜಾಸ್ತಿ ಹೊತ್ತು ಕುದ್ಸಲ್ಲ, ಒಂದ್ 5 ನಿಮಿಷ ಅಷ್ಟೇ ಕುದ್ಸೋದು ನಾವು. ಇಲ್ಲಿ ನಮ್ಮನೇಲಿ ನಾನೇ ಹಾಕ್ತೀನಿ ಅಂತ ಮೀನ್ ಹಾಕ್ತಾ ಇದ್ದಾರೆ ಅವರು. ದೊಡ್ಡ ಮೀನು ತಂದಿದ್ದು. ಆಮೇಲೆ ಸಾನು ಡ್ರೆಸ್ ಚೇಂಜ್ ಮಾಡಿ ಆಟ ಆಡ್ತಾ ಇದ್ಲು ಅವಳು. ಸಾಂಬ್ರಮ್ಮ ಮಾಡೋದು, ತಲೆ ಬಡ್ಕೊಳ್ಳೋದು ಅದೆಲ್ಲ ತೋರಿಸ್ತಾ ಇದ್ಲು, ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು. ಅದೆಲ್ಲ ಆದ್ಮೇಲೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಊಟಕ್ಕೆ ಜೋಡಿಸಿ ಕರ್ದವ್ರನ್ನೆಲ್ಲ. ವಿಡಿಯೋ ಮಾಡಕ್ ಯಾರು ಮಾಡಲ್ಲ, ಅವ್ರನ್ನೆಲ್ಲ ವಿಡಿಯೋದಲ್ಲಿ ತೋರಿಸಿಲ್ಲ. ಎಲ್ಲ ವಿಡಿಯೋ ಮಾಡ್ಬೇಡ ಅಂತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮುದ್ದೆ, ಆಮೇಲೆ ಅದೇ ಮೀನ್ ಸಾಂಬಾರು, ಅನ್ನ ಎಲ್ಲ ಇಟ್ಕೊಂಡು ಚಪಾತಿ, ಪಲ್ಯ. ಕೆಲವ್ರು ಮೀನ್ ಸಾಂಬಾರು ತಿಂಗಳರು ಇರ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲಾನು ರೆಡಿ ಮಾಡಿದ್ದೆ. ಹಾಗೆ ಊಟ ಮಾಡಿದ್ರು. ಒಬ್ರು ತಿನ್ಲಿಲ್ಲರು ಇದ್ರು, ಅವರು ಚಪಾತಿ ಪಲ್ಯ ತಿನ್ಕೊಂಡ್ರು. ಊಟ ಎಲ್ಲ ಆದ್ಮೇಲೆ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ರು. ಸಾನು ಅವ್ರ ದೊಡ್ಡಮ್ಮನ ಜೊತೆ ಮಾತಾಡ್ತಾ ಇದ್ಲು. ಇದು ಮುಗ್ದ್ಮೇಲೆ ಇದು ಸಂಜೆ ಕೇಕ್ ಕಟ್ ಮಾಡಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಬ್ಲಾಕ್ ಕಲರ್ ವೇಲ್ ಹಾಕಿದ್ದ ನನ್ ಮಗ, ಅದ್ ತೆಗ್ದು ಮತ್ತೆ ವೈಟ್ ಟವಲ್ ಹಾಸ್ಬಿಟ್ಟು ದೀಪ ಎಲ್ಲ ಇಟ್ಟು. ಕೇಕೆ ಬಂದಿಲ್ಲ, ವೇಟ್ ಮಾಡ್ತಾ ಇದ್ದಾರೆ ಕೇಕಿಗೋಸ್ಕರ. ನಮ್ಮ ಅಮ್ಮ ಒಂದ್ ಕೇಕ್ ಸಾನುವಿಗೆ ಬರ್ತಡೆಗೆ ಡ್ರೆಸ್ 2 ಜೊತೆ ಚೇಂಜ್ ಮಾಡಿದ್ದಾಯ್ತು. ಬೆಳಗ್ಗೆ ಹಾಕಿದ್ದು ಹೊಸದೇ, ಇದು ಹೊಸದೇನೆ. ಕೂಡ್ಸನ್ನ ನೋಡೋಣ ಅಂದ್ರೆ ಅವ್ ಕೂಡ್ತಾನೆ ಇರ್ಲಿಲ್ಲ, ಸುಮ್ನೆ ಗಲಾಟೆ ಮಾಡ್ತಾನೆ ಇರ್ತಿದ್ಲು. ಆಮೇಲೆ ಅಮ್ಮ ಒಂದ್ ಕೇಕ್ ತಗೊಂಡ್ಬಂದಿತ್ತು, ನಾವು 1 kg ಕೇಕ್ ಚಾಕ್ಲೇಟ್ ಫ್ಲೇವರ್ ಮಾಡ್ಸಿದ್ವಿ. ಹಿಂದೆ ಎಲ್ಲ ಶಂಕರಂಗೆ ಕುಶಲ್ಗೆ ಮಾಡಿದಾಗ 4 kg 5 kg ಕೇಕ್ ಎಲ್ಲ ಕೊಡ್ತಾ ಇದ್ವಿ. ಈ ಸಲ ನಾವೇ ಸಿಂಪಲ್ ಆಗಿ ಮಾಡೋಣ, ತುಂಬಾ ಗ್ರ್ಯಾಂಡ್ ಆಗಿ ಬೇಡ ಅಂತ ಅಂದ್ಬಿಟ್ಟು
ಕೇಕಿಗೆ ಜಾಸ್ತಿ ಇದು ಹಾಕದ್ ಬೇಡ ಅಂತ ಹೇಳ್ಬಿಟ್ಟು 1 kg ಸಿಂಪಲ್ ಆಗಿ ಮಾಡ್ಸಿದ್ವಿ ಅಷ್ಟೇನೆ. ಯಾರನ್ನೂ ಕರ್ದಿಲ್ಲ ಜಾಸ್ತಿ, ಮಕ್ಳು ಅಷ್ಟೇ ಇದ್ರು ಕೇಕ್ ಕಟ್ ಮಾಡಕ್ಕೆ. ಪುಟಾಣಿ ಕೇಕ್ ಅಮ್ಮ ತಂದಿತ್ತು, ಅದನ್ನ ಇಲ್ಲಿ ಇಟ್ಬಿಟ್ವಿ. ಅಷ್ಟ್ರಲ್ಲಿ ನಮ್ ಕೇಕು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅದನ್ನು ಬಂದ್ವಿ ಅಂತ ಹೇಳ್ತಾ ಇದ್ವಿ. ಈಗ ಬಂದ್ಮೇಲೆ ಎರಡನ್ನೂ ಕಟ್ ಮಾಡ್ತೀವಿ. ತಿನ್ನಕ್ ಕೊಟ್ಟು ಎಂಜಾಯ್ ಮಾಡಿದ್ರು ಮಕ್ಳೆಲ್ಲ. ಹಗಲು ನನ್ನ ഇരുಳು ಮಗಳು ನನ್ನ ಮಗಳು ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಬಿಗಿಲು ಗಾಳಿಯ ಪುಗೆಯ ತೂಗೋ ಜೋಲಿ ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು ನನ್ನ ಹಗಲು ನನ್ನ ഇരുಳು ಮಗಳು ನನ್ನ ಮಗಳು ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು ನನ್ನ ಹಗಲು ನನ್ನ ഇരുಳು ಮಗಳು ನನ್ನ ಮಗಳು ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು ದೇವರಿಗಿಂತ ಮಿಗಿಲು ಬೊಗಸೆ ಗಾತ್ರದ ಚಂದ್ರ ಅವಳ ನೆರಳು ಕಣ್ಣಲೇ ಇದೆ ಹೊಂಬಿಸಿಲು ಉಸಿರೆ ಇಲ್ಲಿ ಲಾಲಿಯ ಪುಗೆಯ ತೂಗೋ ಜೋಲಿ ಬದುಕಿನಲ್ಲಿ ಅವಳೇ ಭರವಸೆಯ ಹೋಲಿ ನಾನು ನಿನ್ನಡಿಯಾಳು ನಿನ್ನ ಪಾದದ ಧೂಳು ನನ್ನ ಹಗಲು ನನ್ನ ഇരുಳು ಮಗಳು ನನ್ನ ಹಗಲು ನನ್ನ ഇരുಳು ಮಗಳು ನನ್ನ ಮಗಳು ಮುಗಿಲು ಬೆಳ್ಮುಗಿಲು ನನ್ನ ಈ ಮಗಳು. ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.